ಈ ಬೇಸಿಗೆ ಬಿಸಿಲು ಶುರುವಾಯಿತು ಅಂದ ಕೂಡಲೇ ಅದ್ರ ಜೊತೆಗೆ ಈ ಬಾಡಿ ಹೀಟ್ ಕೂಡ ಶುರುವಾಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಕಾಲಿನ ಪಾದಗಳೆಲ್ಲ ಉರಿಯೋದು, ಬಾಯಲ್ಲೆಲ್ಲ ಗುಳ್ಳೆಗಳಾಗೋದು, ಕಣ್ಣಲ್ಲೆಲ್ಲ ನೀರು ಬರೋದು ತುಂಬಾ ಆಗ್ತಾ ಇರುತ್ತೆ ಅಲ್ವಾ. ಈ ಸಿಂಪಲ್ ಹೋಮ್ ರೆಮಿಡಿನ ಟ್ರೈ ಮಾಡಿ, ಖಂಡಿತ ಬೇಗನೆ ಬಾಡಿ ಹೀಟನ್ನು ಕಡಿಮೆ ಮಾಡ್ಕೋಬೋದು. ಏನಿಲ್ಲ, 1 ಕಪ್ ನೀರಿಗೆ ಎಲ್ಲರ ಮನೇಲೂ ಕೊತ್ತಂಬರಿ ಕಾಳು ಇದ್ದೇ ಇರುತ್ತೆ ಅಲ್ವಾ. 1 ಸ್ಪೂನು ಕೊತ್ತಂಬರಿ ಕಾಳನ್ನು ಆ ನೀರಲ್ಲಿ ನೆನೆ ಇಟ್ಬಿಡಿ. ತಿರುಗಿ ದಿನ ಬೆಳಿಗ್ಗೆನೆ ಆ ನೀರನ್ನೆಲ್ಲ ನೀಟಾಗಿ ಶೋಧಿಸ್ಕೊಂಬಿಟ್ಟು ಕುಡಿಬೇಕು. ಈ ರೀತಿ ಮಾಡೋದ್ರಿಂದ ಖಂಡಿತ ಬಾಡಿಯಲ್ಲಿ ಹೀಟು ತುಂಬ ಬೇಗನೆ ಕಡಿಮೆ ಆಗಿಬಿಡುತ್ತೆ. ಇದ್ರ ಜೊತೆಗೆ ಸಬ್ಜಾ ಸೀಡ್ಸ್ ಕೂಡ ಸಿಗುತ್ತೆ ಅಲ್ವಾ, ಅದನ್ನು ಕೂಡ ಕುಡಿಯೋದ್ರಿಂದ ತುಂಬ ಬೇಗ ಹೀಟು ಕಡಿಮೆ ಆಗುತ್ತೆ. ಈ ರೀತಿ ಒಂದು 3 ಅಥವಾ 4 ದಿನ ಬಿಡದೆ ಕುಡಿತಾ ಬಂದರೆ ಹೀಟು ತುಂಬ ಬೇಗ ಕಡಿಮೆ ಆಗುತ್ತೆ. ಇದು ಸಿಂಪಲ್ ಹೋಮ್ ರೆಮಿಡಿನೂ ಕೂಡ. ಬರೀ ಹೀಟ್ ಕಡಿಮೆ ಆಗೋದಿಲ್ಲ, ಬೇಡದೇ ಇರೋ ಬೊಜ್ಜನ್ನು ಕೂಡ ಇದು ಕರಗಿಸ್ಕೋದಕ್ಕೆ ಕೊತ್ತಂಬರಿ ಕಾಳು ತುಂಬಾ ಹೆಲ್ಪ್ ಮಾಡುತ್ತೆ. ತುಂಬಾ ಟೇಸ್ಟ್ ಚೆನ್ನಾಗಿ ಕೂಡ ಇರುತ್ತೆ. ಕುಡಿಯೋದಕ್ಕೆ ಆಗೋದಿಲ್ಲಪ್ಪ ಅನ್ನೋ ಹಾಗೆ ಕೂಡ ಇದು ಇರೋದಿಲ್ಲ. ಹಾಗಾದರೆ ತಡ ಯಾಕೆ? ಯಾರಿಗಾದರೂ ತುಂಬಾ ಬಾಡಿ ಹೀಟ್ ಆಗಿಬಿಟ್ಟು ಬಾಯಲ್ಲೆಲ್ಲ ಗುಳ್ಳೆಗಳಾಗಿ ಊಟ ಮಾಡೋದಕ್ಕೆ ಆಗ್ತಾ ಇಲ್ಲ ಅನ್ನೋರು ಖಂಡಿತ ಇದನ್ನು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್ ಮಾಡಿ. ಯಾರಿಗಾದರೂ ಯೂಸ್ಫುಲ್ ಆಗುತ್ತೆ ಅಂದರೆ ಅವ್ರ ಜೊತೆ ವಿಡಿಯೋನ ಶೇರ್ ಮಾಡ್ಕೊಳ್ಳಿ.